ಅಕ್ಕ 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 ಯಾಕೆ ಏನಾಯ್ತು? ಎಲ್ಲಿ ಯಾರಿಗೇನಾಯ್ತು? ಯಾರಿಗೂ ಏನೂ ಆಗಿಲ್ಲ. ನೀನ್ ನಿದ್ದೆ ಮಾಡ್ತಿದ್ದೆ, ಎಬ್ಬಿಸ್ದೆ ಅಷ್ಟೇ. ರಾತ್ರಿ ನಿದ್ದೆ ಮಾಡ್ತೀನಿ. ನಿನ್ ಮುಖ ಹೇಗಾಗಿದೆ ನೋಡು. ಹಗ್ಲು ತಲೆ ತೂಕಡಿಸ್ತಾ ಇದೆಯಲ್ಲೇ. ರಾತ್ರಿ ನಿದ್ದೆ ಬರಲಿಲ್ಲ ಅಂದಾಗ ಹಗ್ಲು ತಲೆ ತಾನೇ ತೂಕಡಿಸ್ಬೇಕು. ಸಿಕ್ಕಾಪಟ್ಟೆ ನಿದ್ದೆ ಹೇಳ್ತಿದ್ದೆ ಕಣೆ ಗೌರಿ. ಇನ್ನು ಈ ಮನೆ ಕೆಲಸ ಎಲ್ಲ ಮುಗಿಸಿ ಮಲ್ಗೋಷ್ಟೊತ್ತಿಗೆ ರಾತ್ರಿ ಆಗ್ಬಿಡುತ್ತಾ? ರಾತ್ರಿ ಗೊತ್ತಲ್ಲ, ನಿಮ್ಮ ಭಾವನ ಗೊರ್ಕೆ ಸೈರನ್ಗಿಂತ ಜೋರಾಗಿ ಬರ್ತಾ ಇರುತ್ತೆ. ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಪರಿಹಾರ ತಂದಿದ್ದೀನಿ. ಹೌದಾ? ಏನು? ಕೇರಳದಲ್ಲಿ ಪರಮೇಶ್ ನಾಯರ್ ಅಂತ ಒಬ್ರಿದ್ದಾರೆ. ಗೊರ್ಕೆ ಹೊಡಿಯೋದನ್ನ ನಿಲ್ಸೋದಕ್ಕೆ ಅವ್ರ ಹತ್ರ ಆಯುರ್ವೇದಿಕ್ ಔಷಧಿ ಸಿಗುತ್ತಂತೆ. ಎಷ್ಟೋ ಜನ ಈ ಔಷಧಿನ ತಗೊಂಡು ಗೊರ್ಕೆ ಹೊಡಿಯೋದನ್ನೇ ನಿಲ್ಸಿದಾರಂತೆ. ನಂಬರ್ ಕೊಡ್ತೀನಿ, ಸೇವ್ ಮಾಡ್ಕೊ. ಗೌರಿ, ಹೆಸರು ಏನಂತ ಸೇವ್ ಮಾಡ್ಕೊಳ್ಳಿ? ಅವ್ರ ಹೆಸರು ಪರಮೇಶ್ ನಾಯರ್ ಅಂತ ಸೇವ್ ಮಾಡ್ಕೊ. ಅಕ್ಕ, ನಿನ್ ಮುಖ ನೋಡು ಹೇಗಾಗಿದೆ. ಕಣ್ ಸುತ್ತ ಡಾರ್ಕ್ ಸರ್ಕಲ್ ಆಗಿದೆ. ಗೌರಿ, ಮದುವೆ ಆಗಿ ಸಂಸಾರ ನಡೆಸ್ತಿರೋ ಹೆಣ್ಮಕ್ಳಿಗೆ ಕಣ್ ಸುತ್ತ ಇರೋ ಡಾರ್ಕ್ ಸರ್ಕಲ್ ಮುಖ್ಯ ಆಗಲ್ಲ ಕಣೆ. ಗಂಡನ ಫ್ರೆಂಡ್ ಸರ್ಕಲ್ಲು, ಮಕ್ಕಳು ಫ್ರೆಂಡ್ ಸರ್ಕಲ್ಲು, ಗಂಡ ಈ ರೋಡ್ ದಾಟಿ ಒಂದು ಮೇನ್ ಸರ್ಕಲ್ ಸಿಗುತ್ತಲ್ಲ, ಅದು ಮುಖ್ಯ ಆಗೋದು. ಅಕ್ಕ, ನಿದ್ದೆಗಣ್ಣಲ್ಲೂ ಎಷ್ಟು ಚೆನ್ನಾಗಿ ವೇದಾಂತ ಮಾತಾಡ್ತಿದ್ಯಾ. ಮೊದಲು ಆ ನಾಯರ್ ನಂಬರ್ಗೆ ಕಾಲ್ ಮಾಡು. ಹಾಂ. ರಿಂಗ್ ಆಗ್ತಿದೆ. ರಿಂಗ್ ಆಗ್ತಾನೆ ಇದೆ. താങ്കൾ വിളിക്കുന്ന വ്യക്തി ഇപ്പോൾ കോളുകൾ സ്വീകരിക്കുന്നില്ല. ಮಲಯಾಳಮಲ್ಲಿ ಏನೋ ಹೇಳ್ತಿದ್ದಾರೆ ಕಣೆ. ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ, ಅದಕ್ಕೆ ಬ್ಯುಸಿ ಅಂತ ಮಲಯಾಳಮಲ್ಲಿ ಹೇಳ್ತಾ ಇರ್ಬೇಕು. ಅವರು ಕೇರಳದವರಲ್ವಾ? ಇರ್ಬೇಕು. ಅಯ್ಯೋ, ತೂಕಡಿಸ್ಕೊಂಡು ಆಗ್ಲಿಂದ ಕೆಲಸ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನೀನು ಕೂತ್ಕೋ, ಕಾಫಿ ಮಾಡ್ಕೊಂಡ್ಬರ್ತೀನಿ. ಸರಿ, ನೀನು ಕಾಫಿ ಮಾಡ್ಕೊಂಬಾ. ಬಸ್ಸಿಯ ಬೇಕ್ರಿಯಲ್ಲಿ ಬಂದ್ ಮಾಡ್ತಿದ್ದಾನೆ, ಹೋಗಿ ತಗೊಂಬರ್ತೀನಿ. ಸರಿ. ಗಿರಿ, ಫೋನ್ ಬರ್ತಾ ಇದೆ. ಹಾ, ಲಾಯರು ಗಿರಿ ಡೈವರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಲಾಯರ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟಿದ್ದಾಳೆ. ಕೊಡ್ರಿ ಇಲ್ಲಿ, ನನ್ನ ಫೋನ್ ಇದು, ನನಗೆ ಬಂದಿರೋದು ಕಾಲು. ಹಲೋ ಸರ್, ನನ್ನ ಹೆಸರು ಗಿರಿಜಾ ಅಂತ. ನಮ್ಮ ಯಜಮಾನ್ರು ಶಿವಪ್ರಸಾದ್ ಅಂತ. ಅದೇ ಸರ್, ನಮ್ಮ ಯಜಮಾನ್ರು. ಹಾಂ ಸರ್. ಲಾಯರ್ ಯಜಮಾನ್ರು ಡೈವರ್ಸ್. ಶಿವು ಸರ್, ಎಲ್ಲ ತಿಳಿದಿರೋ ನೀವೇ ಹೀಗೆ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಹೇಳಿ? ಧೈರ್ಯ ಕೆಡಬೇಡಿ. ಮಾರ್ಗಿ ಮೇಡಮ್, ಎಲ್ಲ ತಿಳಿದಿರೋ ಶಿವ ಕೂಡ ಸೋತಿದ್ದು ಪಾರ್ವತಿಗೆ ಅಲ್ವಾ? ನಾನು ನನ್ಗಿರಿ ಅಂತ ಎಷ್ಟು ಪ್ರೀತಿ ಮಾಡ್ತೀನಿ ಅಂತಂದ್ರೆ ಅವಳು ಲಾಯರ್ ಹತ್ರ ಮಾತಾಡ್ತಿದ್ದಾಳೆ ಅಂದ್ರೆ ಏನು ಅರ್ಥ? ಡಿವೋರ್ಸ್ ಕೊಡ್ತಿದ್ದಾರೆ ಅಂತ ಅರ್ಥ. ಬಾಸ್ಕಿ, ನಿನ್ನ ಬಾಯಿಗಳಿಗೆ ಏನಾರು ಹಾಕ್ಬೇಕಣಪ್ಪನೆ. ಅಲ್ಲ, ಇನ್ನೊಬ್ಬನು ಜೀವನಗಳು ಹಾಳಾಯ್ತವೆ ಅಂದ್ರೆ ನಿನಗೆ ಹಾಲುಗಳು ಕುಡ್ದ ಸಂತೋಷಗಳಲ್ಲ. ಶಿವು, ಲಾಯರ್ ಹತ್ರ ಮಾತಾಡಿದ ತಕ್ಷಣ ಡೈವೋರ್ಸ್ ಅಂತ ಯಾಕೆ ಅನ್ಕೋತೀಯ? ಇಲ್ಲ ನಾಗರಾಜ್ ಸರ್, ಇದು 100% ಡೈವೋರ್ಸ್ ಬಗ್ಗೆನೆ. ಯಾಕೆಂದ್ರೆ ಇತ್ತೀಚೆಗೆ ಅವಳು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ನಮ್ಮ ರೂಮಲ್ಲಿ ಮಲಗ್ತಾ ಇದ್ದವಳು ಈಗ ಮಕ್ಕಳ ರೂಮಲ್ಲಿ ಹೋಗಿ ಮಲಗ್ತಾ ಇದ್ದಾಳೆ. ಮಾತಿಗೂ ಸಿಡುಕ್ತಾಳೆ, ಸುಮ್ಮನೆ ಕೋಪ ಮಾಡ್ಕೊಳ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳಿಗೆ ನನ್ನಿಂದ ದೂರ ಹೋಗ್ಬೇಕು ಅಂತ ಅನ್ಸ್ಬಿಟ್ಟಿದೆ.
ಶಿವು ಹಂಗೆ ಆಗಬೇಕು, ಹಲ್ಲು ಮುರಿಬೇಕು, ನೀ ಅಳಬೇಕು, ನಾನಗಬೇಕು. ಶಿವ ಭಾರಿ ಮೆರಿತಿದ್ದೆ, ನಮ್ದೇ ದೊಡ್ಡ ಜೋಡಿ ಅಂತ. ಬರೀ ಗೊರ್ಕೆಗೆ ಹೊಡೆದೋಯ್ತಲ್ಲೋ. ನನ್ನ ನೋಡು, ನಾನು ಎಷ್ಟೇ ಗೊರಕೆ ಹೊಡೆದ್ರು ನನ್ನ ಹೆಂಡತಿಗೆ ಚೂರು ಡಿಸ್ಟರ್ಬ್ ಆಗಲ್ಲ. ಆಗಕ್ಕೆ ಅವ್ರು ಇದ್ರಲ್ವಾ, ಅವ್ರ ತವ್ರ ಮನೆಗಳಿಗೆ ಹೋಗಿ 6 ತಿಂಗಳುಗಳಾಯ್ತು. ಶಿವಪ್ಪನೇ ಏನು ಆಗಲ್ಲ, ಇನ್ನು ತಲೆಗೆ ಕೆಡಿಸ್ಕೊಂಬೇಡ. ತಲೆ ಕೆಡಿಸ್ಕೊಳ್ದೆ ಹೇಗಿರೋದು ಬಾಬು? ನನಗೆ ಇರಿಬೇಕು, ನನಗೆ ಡೈವರ್ಸ್ ಬೇಡ. ಬೇಡ ಅಂದರೆ ನೀವು ಕೂಡ ಲಾಯರ್ನ ಇಟ್ಟು ವಾದ ಮಾಡಬೇಕಾಗುತ್ತೆ ಶಿವ ಸರ್. ಅಷ್ಟು ದೂರ ಯಾಕಪ್ಪ ಹೋಗ್ತೀಯ ಶಿವು? ನಿಮ್ಮ ಕಾಶಿ ಅದೇನೋ ಪ್ರಾಡಕ್ಟ್ ತರಿಸ್ತೀನಿ ಅಂತ ಹೇಳಿದ್ದಾನಲ್ಲ, ಅದು ಬಂದ ತಕ್ಷಣ ಉಪಯೋಗಿಸು. ಗೊರಕೆ ಕಡಿಮೆ ಆದರೆ ಸಮಸ್ಯೆನೇ ಪರಿಹಾರ ಆಯ್ತಲ್ಲ. ಹೌದು ಸರ್, ನನಗೀಗ ಅದೊಂದೇ ಲಾಸ್ಟ್ ಹೋಪ್ ಇರೋದು. ಶಿವು, ಆ ಹೋಪು ತೋಪಾಗ್ಬಿಟ್ರೆ ಲೇ ಬಾಸ್ಕೆ, ಬೇಡ ನೋಡಿ, ಜಾಸ್ತಿ ಆಯ್ತು. ಬಾಬು ಬಿಡು, ಅವನ ಬುದ್ಧಿ ಗೊತ್ತಿಲ್ವಾ ನಿನಗೆ? ಒಟ್ನಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ನನಗೆ ಯಾವುದೇ ಕಾರಣಕ್ಕೂ ಡೈವರ್ಸ್ ಬೇಡ. ಶಿವು ಸರ್, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನನಗನ್ಸೋ ಪ್ರಕಾರ ಗಿರ್ಜಾ ಮೇಡಮು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಲೆವೆಲ್ಗೆ ಹೋಗಿರಲ್ಲ. ಒಂದು ವೇಳೆ ಹೋಗಿದ್ರು ಅವ್ರ ಲಾಯರ್ ನೋಟಿಸ್ಗೆ ನೀವು ವೇಟ್ ಮಾಡಲೇಬೇಕಾಗತ್ತೆ. ಆಗ ನೀವು ಒಂದು ಲಾಯರ್ ನೋಟಿಸ್ ಕಳಿಸ್ಬೇಕು. ಶಿವಪ್ನೆ, ನನಗೆ ಒಬ್ರು ಲಾಯರ್ಗಳು ಪರಿಚಯದವ್ರಪ್ಪ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ನೀನು ಹೋಗ್ಬಿಟ್ಟು ಅವ್ರ ಹತ್ರ ಮಾಡ್ಕೊಂಡು ಬಾ. ಆದರೆ ಯಾವುದೇ ಕಾರಣಕ್ಕೂ ಡೈವರ್ಸ್ಗಳಿಗೆ ಮಾತ್ರ ಒಪ್ಕೋಬೇಡ. ಭಗವಂತ, ನನ್ನ ಗೊರಕೆ ಸಮಸ್ಯೆನ ಇವತ್ತಾದರೂ ಸಾಲ್ವ್ ಮಾಡು. ನಿನ್ನನ್ನೇ ನಂಬಿದ್ದೀನಿ. ಈ ವಿಷಯ ಇಷ್ಟು ದೊಡ್ಡದಾಗಿದೆ ಅಂತ ಮನೇಲಿ ಮಕ್ಕಳಿಗೆ ಏನಾದರೂ ಗೊತ್ತಾದರೆ ಪಾಪ ಅವರೆಷ್ಟು ನೊಂದ್ಕೊಳ್ಳಲ್ಲ. ಒಟ್ಟಿನಲ್ಲಿ ಆನ್ಲೈನ್ ಪ್ರಾಡಕ್ಟಿಂದ ಈ ನನ್ನ ಗೊರಕೆ ಸಮಸ್ಯೆ ಸಾಲ್ವ್ ಆಗೋ ಹಾಗೆ ಮಾಡಪ್ಪ, ಅಷ್ಟೇ. ಕಂದ, ಪ್ರಣಿ, ಏನಾಯ್ತು? ಪ್ರಣಿ, ಏನಾಯ್ತು ಕಂದ? ಹೇ ಕಂದ, ಏನಾಯ್ತು ಅಂತ ನೀನಾದ್ರೂ ಹೇಳು. ಓ, ಈಗ ಗೊತ್ತಾಯ್ತು, ನಿಮಗೇನೋ ಬೇಕು. ಅದೇನು ಬೇಕು ಹೇಳಿ, ಈ ತಾತ ಕಷ್ಟಪಟ್ಟಾದ್ರೂ ತಂದು ಕೊಡ್ತಾನೆ. ನಮಗೇನು ಬೇಡ ತಾತ. ಹಾ, ಗೊತ್ತಾಯ್ತು. ಅಮ್ಮ ಸ್ಕಂದನ್ ಬೈದಿರ್ತಾಳೆ. ಸ್ಕಂದನ್ ಬೈದಿದ್ಗೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ, ಹೌದು ತಾನೇ? ಏ ಪುಟ, ಯಾಕಂದ ಅಳ್ತಿದ್ಯಾ? ಲೇ ಸ್ಕಂದ, ನೀನು ಅಳ್ತಾ ಇದ್ಯಾ ಯಾಕೋ? ಅಲ್ಲಪ್ಪ, ನೀವು ಹೀಗೆ ಅಳ್ತಾ ಇದ್ರೆ ನಾನೇನಂತ ತಿಳ್ಕೊಳ್ಳಿ, ಅದೇನು ಅಂತ ಹೇಳಿ. ತಾತ, ನಾವೊಂದು ಕೇಳ್ತೀವಿ, ನೀವು ನಿಜ ಹೇಳಬೇಕು. ಸಣ್ಣ ಮಕ್ಕಳು ಅಂತ ಸುಳ್ಳು ಹೇಳಿ ಯಾಮಾರಿಸ್ಬಾರ್ದು. ಛೇ, ನಿಮಗೆ ನಾನು ಸುಳ್ಳು ಹೇಳ್ತೀನ? ಅದೇನು ಅಂತ ಹೇಳಿ. ತಾತ, ಅಪ್ಪ ಅಮ್ಮ ಡೈವರ್ಸ್ ತಗೋತಿದ್ದಾರ? ಅಪ್ಪ ಅಮ್ಮ ಇನ್ಮೇಲೆ ದೂರ ಆಗಿ ಬೇರೆ ಬೇರೆ ಕಡೆ ಇರ್ತಾರ? ಅಯ್ಯೋ, ಯಾರಪ್ಪ, ಯಾರು ಇಂಥ ಕೆಟ್ಟ ವಿಷಯ ನಿಮ್ಮ ತಲೆ ತುಂಬಿದ್ದು? ಯಾರು ಯಾಕೆ ಹೇಳಬೇಕು? ನಾವೇನು ಚಿಕ್ಕ ಮಕ್ಕಳಲ್ಲ, ನಮಗೂ ಎಲ್ಲ ಗೊತ್ತಾಗತ್ತೆ. ನನ್ನ ಫ್ರೆಂಡ್ ಹೇಳಿದಾನೆ, ಅವ್ರ ಮನೇಲೂ ಅಪ್ಪ ಅಮ್ಮ ಮಾತಾಡ್ತಿರ್ಲಿಲ್ವಂತೆ, ದೂರ ದೂರ ಇರ್ತಿದ್ರಂತೆ. ಆಮೇಲೆ ಡಿವೋರ್ಸ್ ಆಗಿದೆ. ನಮ್ಮ ಮನೇಲೂ ಅಪ್ಪ ಅಮ್ಮ ಹಂಗೆ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಗೊತ್ತಾಯ್ತು ಅವರಿಬ್ರು ದೂರ ಆಗ್ತಾರೆ ಅಂತ. ಹೇಳು ತಾತ, ನಿಜ ತಾನೆ? ಅಪ್ಪ ಅಮ್ಮ ಡೈವರ್ಸ್ ತಗೋತಿದ್ದಾರೆ ತಾನೆ? ಅಯ್ಯೋ ಹುಚ್ಚುಡುಗರ, ಬೇರೆಯವ್ರ ಮನೇಲಿ ಆಗಿದ್ದು ನಮ್ಮ ಮನೇಲಿ ಆಗತ್ತೆ ಅನ್ನೋದು ತಪ್ಪು. ನೋಡಿ, ನಿಮ್ಮ ಅಪ್ಪ ಅಮ್ಮ
ನಮ್ಮನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ. ಅಕಸ್ಮಾತ್ ಅಪ್ಪ ಅಮ್ಮ ದೂರ ಆದ್ರೆ ನಾನು ಅಕ್ಕನೂ ದೂರ ಹೋಗ್ತೀವ? ಅಪ್ಪ ನನ್ನ ಮತ್ತೆ ಅಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾಳ? ತಾತ ಪ್ಲೀಸ್, ಅಪ್ಪ ಅಮ್ಮ ದೂರ ಆಗೋದು ನಂಗೆ ಇಷ್ಟ ಇಲ್ಲ. ತಾತ, ಯಾರು ದೂರ ಆಗ್ಬಾರ್ದು. ಒಂದ್ ವೇಳೆ ಅಪ್ಪ ಅಮ್ಮ ದೂರ ಆಗ್ಲೇಬೇಕು ಅಂತ ಅನ್ಕೊಂಡ್ರೆ ನನ್ನ ಸ್ಕಂದನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ, ನಾವಾದ್ರೂ ಒಟ್ಟಿಗೆ ಇರ್ತೀವಿ. ಅಯ್ಯೋ ಅಯ್ಯೋ, ಬಿಡ್ತುನಪ್ಪ, ಬಿಡ್ತುನು. ನೋಡಿ, ನೀವು ಅನಾಥರಲ್ಲ, ನೀವು ಅನಾಥರಾಗೋದು ಇಲ್ಲ. ನಮ್ಮ ಪಾಲಿಗೆ ಆ ಭಗವಂತ ಇದ್ದಾನೆ. ನೋಡಿ, ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾವೆಲ್ಲ ಇದೇ ಮನೆಯಲ್ಲಿ ಒಟ್ಟಾಗಿ ಸಂತೋಷವಾಗಿರ್ತೀವಿ ಕಣೋ. ಇವಾಗ ಅದ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬೇಡಿಪ್ಪ ಕಂದ, ಮಾಡಬೇಡಿ, ನೋಡ್ಸ್ಕೊಳಿಪ್ಪ. ಗೋಲ್ಡ್ ಮೂಗ್ನತ್ಗೂ ಇಷ್ಟು ದುಡ್ಡು ಆಗ್ತಾ ಇರಲಿಲ್ಲ. ಇದು ತುಂಬ ಕಾಸ್ಟ್ಲಿ. ಆ್ಯಕ್ಚುಲಿ ನನ್ನ ಸ್ಟೇಟಸ್ಗೆ ಅಟ್ಲೀಸ್ಟ್ ಇದಕ್ಕೆ 1 ಲಕ್ಷ ರೂಪಾಯಿ ಆದರೂ ಇರಬೇಕಾಗಿತ್ತು. ಇಟ್ಸ್ ಅ ಜೋಕ್. ಟೆನ್ಷನಲ್ಲಿರಬೇಕಾದ್ರೆ ನಮಗೆ ನಾವೇ ಜೋಕ್ ಮಾಡ್ಕೋಬೇಕು, ನಾವೇ ನಗಬೇಕು. ದಿಸ್ ಇಸ್ ಕಾಲ್ಡ್ ಸೆಲ್ಫಿ ಜೋಕ್. ಹಾಗಿರಿ. ದೇವ್ರನಾಮ ಹಾಕ್ಕೊಳ್ತೀನಿ. ಭಕ್ತಿಯಿಂದ ಮನಸ್ಸಲ್ಲಿ ಜಪ ಮಾಡ್ತಾ ಮಲಗಿದ್ರೆ ಹಾಗೇ ನಿದ್ರಾದೇವಿ ಆವರಿಸ್ಬಿಡ್ತಾಳೆ. ಅಲ್ಲ ಗಿರಿ, ಇವತ್ತು ಮಾತಾಡಲ್ವಾ? ಹೋಗ್ಲಿ ಬಿಡು, ನಿನ್ನ ಕೋಪನ ನಾನು ಪ್ರೀತಿಯಿಂದ ಗೆಲ್ತೀನಿ. ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿರ್ತೀಯ. ರಾತ್ರಿ ಹೊತ್ತು ನೆಮ್ಮದಿಯಾಗಿ ಮಲಗಿಲ್ಲ ಅಂದರೆ ನಿನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಡೋಂಟ್ ವರಿ ಗಿರಿ, ಇವತ್ತು ನಾನು ಗೊರಕೆ ಹೊಡೆಯಲ್ಲ. ಗೊರಕೆ ಹೊಡೆಯಕ್ಕೆ ಇದು ಬಿಡಲ್ಲ. ಬಾ. ಓಹೋ ಓಹೋ ಓಹೋ. ಗಿರಿ, ಹೇ ಗಿರಿ, ಥ್ಯಾಂಕ್ ಯು ಭಗವಂತ. ಉಸಿರಿನ ಬೆಲೆ ಈಗ ಗೊತ್ತಾಯ್ತಾ ಶಿವಪ್ರಸಾದ್? ಉಸಿರಿನ ಬೆಲೆ ಗೊತ್ತಾಗ್ಲಿ ಅಂತ ಉಸಿರೇ ಕಟ್ಟಿಸ್ಬಿಡ್ತೀಯ ಭಗವಂತ? ಇದನ್ನ ಬಳಸು ಅಂತ ನಾನು ಹೇಳಿದ್ನ ನಿನ್ಗೆ? ಬಳಸು ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಗೋರ್ಕೆ ಕೊಟ್ಟಿದ್ಯಲ್ವಾ? ಶಿವಪ್ರಸಾದ್, ಜೀವರಾಶಿಗಳನ್ನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಆ ಜೀವರಾಶಿಗಳ ದೇಹದಲ್ಲಾಗುವ ಬದಲಾವಣೆಗೆ ಆ ಜೀವರಾಶಿಗಳೇ ಕಾರಣ ಹೊರತು ನಾನಲ್ಲ. ಗೊರಕೆ ಎನ್ನುವುದು ಉಸಿರಾಟದ ವ್ಯವಸ್ಥೆಯಲ್ಲಿ ಉಂಟಾಗುವ ಕಂಪನ ಹಾಗೂ ಅದರಿಂದ ಆಗುವ ಶಬ್ದ. ಇದಕ್ಕೆ ನಿದ್ರೆಯಲ್ಲಿ ಉಸಿರಾಡುವಾಗ
ಗಾಳಿಯ ಚಲನೆಯಲ್ಲಿ ಉಂಟಾಗುವ ಅಡಚಣೆಯೇ ಕಾರಣ. ಕೆಲವು ಪರಿಸ್ಥಿತಿಯಲ್ಲಿ ಗೊರಕೆ ಶಬ್ದವು ಬಹಳ ಮೆತ್ತಗಿರಬಹುದು, ಆದರೆ ಇದು ಇತರ ಪರಿಸ್ಥಿತಿಯಲ್ಲಿ ಜೋರಾಗಿರುವುದರ ಜೊತೆಗೆ ಅಹಿತಕರವೂ ಆಗಿರಬಹುದು. ಸರಳವಾಗಿ ಹೇಳಬೇಕಾದರೆ ಕಿರುನಾಲಿಗೆ ಹಾಗೂ ಅಂಗುಳಿನ ಹಿಂಭಾಗದಲ್ಲಿ ಗಾಳಿಯ ನಾಳದಲ್ಲಿ ಅನಿಯಮಿತವಾದ ವಾಯುವಿನ ಚಲನೆಯ ಅಡಚಣೆಯಿಂದ ಉಂಟಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ದವಡೆಯ ಅಪಸ್ಥಾನ, ಸ್ನಾಯುಗಳ ಸೆಳೆತ, ಗಂಟಲಿನ ಸುತ್ತಮುತ್ತ ಮತ್ತು ಒಳಭಾಗದಲ್ಲಿ ಕೊಬ್ಬಿನ ಶೇಖರಣೆ, ಮೂಗಿನ ಹೊಳ್ಳೆಯಲ್ಲಿ ಆಗುವ ಅಡಚಣೆ ಹಾಗೂ ಗಾಳಿಯ ದಾರಿಯ ಮೇಲ್ಭಾಗದಲ್ಲಿ ಜೀವಕೋಶಗಳು ಒಂದಕ್ಕೊಂದು ಸ್ಪರ್ಶಿಸುವಾಗ ಉಂಟಾಗುವ ಕಂಪನ, ಹಾಗೂ ಮಾದಕ ದ್ರವ್ಯಗಳು ಗಂಟಲಿನ ಸ್ನಾಯುಗಳನ್ನು ಸಡಿಲಗೊಳಿಸುವುದರಿಂದ ಈ ರೀತಿ ತೊಂದರೆಗಳು ಉಂಟಾಗುತ್ತದೆ. ಈಗ ಹೇಳು ಶಿವಪ್ರಸಾದ್, ಇದೆಲ್ಲವೂ ನನ್ನ ಸೃಷ್ಟಿಯ? ಸಾರಿ ಭಗವಂತ, ನಾವು ಮನುಷ್ಯರು, ನಾವು ಮಾಡ್ಕೊಳ್ಳೋಂಥ ತಪ್ಪಿಗೆ ನೀನೇ ಕಾರಣ ಅಂತ ನಿನ್ನ ಮೇಲೆ ಹಾಕ್ಬಿಡ್ತೀವಿ. ಅದಕ್ಕೆ ಫ್ಲೋನಲ್ಲಿ ಬಂದ್ಬಿಡ್ತು, ಸಾರಿ. ಆದರೆ ಗೊರಕೆ ಹಾಗೆ ಬರೋದಿಲ್ವಲ್ಲ ಶಿವಪ್ರಸಾದ್. ಇದನ್ನು ನಿಯಂತ್ರಿಸಬೇಕಾದ್ರೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಉತ್ತಮ ಆಹಾರದ ಅಭ್ಯಾಸ ಮಾಡಬೇಕು, ಒತ್ತಡವನ್ನು ನಿಯಂತ್ರಣ ಮಾಡಬೇಕು, ಯಾವಾಗಲೂ ತಾಳ್ಮೆಯಿಂದ ಇರಬೇಕು, ಮಾನಸಿಕ ಸೀಮಿತವನ್ನು ಹತೋಟಿಯಲ್ಲಿಟ್ಕೋಬೇಕು. ಇದೆಲ್ಲವನ್ನು ಮಾಡೋದ್ರಿಂದ ಗೊರಕೆಯನ್ನು ತಡಿಬಹುದು. ಅದನ್ನೆಲ್ಲ ಮಾಡ್ತೀನಿ ಭಗವಂತ. ಭಗವಂತ, ನಿನ್ನ ಹತ್ರ ಒಂದು ಪರ್ಸನಲ್ ಕ್ವಶನ್ ಕೇಳಲಾ? ಕೇಳು. ನೀನು ಗೊರಕೆ ಹೊಡೆದಿಲ್ವಾ? ಅದರಿಂದ ಪಾರ್ವತಿ ಅಮ್ಮನವ್ರಿಗೆ ಬೇಸರ ಆಗಿಲ್ವಾ? ಹೇಳು ಭಗವಂತ. ಭಗವಂತ, ಹಾ ಕೇಳಲ್ಲ ಅಂತ ಪರ್ಮಿಷನ್ ಕೇಳಿದೆ, ನೀನು ಪರ್ಮಿಷನ್ ಕೊಟ್ಟೆ. ಕೇಳಕ್ ಮುಂಚೆನೆ ಹೊರಟೋಗಿದ್ಯಾ. ಮೋಸ್ಟ್ಲಿ ಕೇಳ್ಕೊಂಬರಕ್ಕೆ ಹೋಗಿರ್ಬೇಕು. ಆದರೆ ನಾನು ಬಿಡಲ್ಲ. ಈ ಪ್ರಾಡಕ್ಟ್ನ ರೆಫರ್ ಮಾಡಿದ್ನಲ್ಲ, ಅವ್ರನ್ನೇ ಕೇಳ್ತೀನಿ. ರೀ ಕಾಶಿ ಅವರೇ, ಮಲ್ಕೊಂಡಿದ್ದೀರೇನ್ರಿ? ಎಟಾಡ್ರಿ. ಅಲ್ಲ ರೀ, ಎಂಥ ಪ್ರಾಡಕ್ಟ್ ರೆಫರ್ ಮಾಡಿದ್ದೀರಿ? ಇದನ್ನು ಹಾಕೊಂಡು ನನಗೆ ಎಷ್ಟು ಅವಸ್ಥೆ ಆಯಿತು ಗೊತ್ತಾ? ಸ್ವಲ್ಪ ಯಾಮಾರಿದ್ದಿದ್ರೆ ಇದ್ರ ಬದಲು ಮೂಗಲ್ಲಿ ಹತ್ತಿ ಇಟ್ಟು ಬೆಳಗ್ಗೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಇಡ್ರಿ ಫೋನು. ಅಲ್ಲಗಿರಿ, ನಾನಿಲ್ಲಿ ಉಸಿರು ಕಟ್ಸ್ಕೊಂಡು ಸಾಯ್ತಾ ಇದ್ದೆ, ಆದರೂ ನಿನಗೆ ಎಚ್ಚರ ಆಗ್ಲಿಲ್ವಾ? ನಾನಿಂದ ಅಷ್ಟೊಂದು ದೂರ ಆಗ್ಬಿಟ್ನ. ಆಯ್ತು ಗಿರಿ, ನಾನು ದೂರ ಇದ್ದೇನೆ, ನಾನು ನೆಮ್ಮದಿ ಆಗಿರ್ತೀಯ ಅಂದ್ರೆ ನಾಳೆ ಬೆಳಗ್ಗೆ ಹೋಗಿ ಬಿಡ್ತೀನಿ. ಅಪ್ಪ, ಸುಮಾರು ದಿನದಿಂದ ನಿದ್ದೆ ಇರಲಿಲ್ಲ. ಹೇಗೋ ನೆನ್ನೆ ದೇವ್ರನಾಮ ಕೇಳ್ಕೊಂಡು ಮಲಗಿದ್ದಕ್ಕೆ ಚೆನ್ನಾಗಿ ನಿದ್ದೆ ಬಂತು. ಆದರೆ ಈಗ ಇಷ್ಟೆಲ್ಲ ಪಾತ್ರೆ ತೊಳೆಯೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ಅಪ್ಪ ಭಗವಂತ, ನನಗೆ 2 ಕೈ ಕೊಡೋದ್ರ ಬದಲು 4 ಕೈ ಆದರೂ ಕೊಡಬಾರ್ದಾಗಿತ್ತಾ? 1 ಕೈ ಅಡುಗೆ ಮಾಡೋದಕ್ಕೆ, ಇನ್ನೊಂದು ಕೈ ಪಾತ್ರೆ ತೊಳೆಯೋದಕ್ಕೆ, ಮತ್ತೊಂದು ಕೈ ಮನೆ ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ಒಣಗಿ ಹಾಕೋದಕ್ಕೆ, ಕೊನೆ ಕೈ ನಿನಗೆ ಕುಂಕುಮ ಇಟ್ಟು ದೀಪ ಹಚ್ಚೋದಕ್ಕೆ. ಇಲ್ಲಪ್ಪ, ಬೇಡ ಬೇಡ. ಆಮೇಲೆ 2 ಕೈ ಚಿನ್ನದ ಬಳೆ ಆಸೆ ಹೋಗಿ 4 ಕೈ ಚಿನ್ನದ ಬಳೆ ಬೇಕು ಅಂತ ಆಸೆ ಹುಟ್ಬಿಡುತ್ತೆ. 2 ಬಳೆ ಕೊಡ್ಸೋದಕ್ಕೆ ನಮ್ಮ ಯಜಮಾನರು ಒದ್ದಾಡ್ತಿದ್ದಾರೆ. ಇನ್ನು 4 ಬಳೆ ಕೇಳಿದ್ರೆ ಅಷ್ಟೆ. ಓಹೋ, ಏನ್ರಿ ಗಿರ್ಜಾ, ಪಾತ್ರೆ ತೊಳಿತಾ ಇದ್ದೀರಾ? ಹೌದು ಕಣ್ರಿ ಸೋಷಲ್ ಸಂಧ್ಯಾ ಅವರೇ, ನನ್ನ ರಾತ್ರಿ ಒಂದಷ್ಟು ಪಾತ್ರೆ ತೊಳೆದಿರಲಿಲ್ಲ. ಬೆಳಗ್ಗೆದು ಸೇರಿಸಿ ರಾಶಿ ಪಾತ್ರೆ ಆಗ್ಬಿಟ್ಟಿತ್ತು, ಅದಕ್ಕೆ ಎಲ್ಲ ತೊಳಿತಾ ಇದ್ದೀವಿ. ಅಯ್ಯೋ, ಬೆಳಿಗ್ಗೆ ತೊಳೆಯೋಣ ಅಂತ ಬಿಟ್ಟರೆ ಅಷ್ಟೇ, ಮುಗೀತು ಕತೆ. ಸಿಂಕಲ್ಲಿರೋ ಪಾತ್ರೆಗಳನ್ನ ನೋಡ್ರೆ ತಲೆನೇ ತಿರ್ಗೋಗ್ಬಿಡುತ್ತೆ. ತಿರುಗಿದಕ್ಕೆ ಮತ್ತೆ ತಿರುಗಬಾರ್ದು ಅಂತ ತೊಳಿತಾ ಇದ್ದೀವಿ. ಗಿರ್ಜಾ ಅವರೇ, ನನಗೇನೋ ಹೇಳಲೇ ಇಲ್ಲ ವಿಷಯನ. ಏನು ವಿಷಯ? ನನ್ನ ಹತ್ರ ಹೇಳೋದಕ್ಕೆ ಏನ್ರಿ ಗಿರ್ಜಾ ಅವರೇ? ನಾನೇನು ಊರಲ್ಲಿ ಇರೋರಿಗೆಲ್ಲ ಹೇಳ್ಬಿಡ್ತೀನ?
ನಾನು ನಿಮ್ಮವಳೆ ಅಲ್ವಾ? ನೀವು ನಮ್ಮವರೇ ಸಂಧ್ಯಾ ಅವರೇ, ಆದರೆ ವಿಷಯ ಏನು ಅಂತ ಗೊತ್ತಾಗ್ತಿಲ್ಲ. ಈ ನಾಟಕ ಎಲ್ಲ ಬೇಡ, ಅಕ್ಕಂಗಿರ್ ಥರ ಇದ್ದೀವಿ. ನನ್ನ ಹತ್ರ ಏನ್ರಿ ನಿಮ್ಮದು? ಸಂಧ್ಯಾ ಅವರೇ, ನೀವು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ಒಂದು ಕ್ಲೂ ಕೊಡಿ, ನೆನ್ಪು ಮಾಡ್ಕೊಂಡು ಹೇಳ್ತೇನೆ. ಎಲ್ಲ ನಾವು ಹೇಳ್ಬಿಟ್ಟೆ ಕೇಳಬೇಕಾ? ಏನ್ರಿ ನೀವು? ಅದು ಅಲ್ಲದೆ ಅದೇನು ನೆನ್ಪು ಮಾಡ್ಕೊಳ್ಳೋ ಅಂತ ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಏನು ಅಂತ ಹೇಳ್ರಿ. ಸಂಧ್ಯಾ ಅವರೇ, ದೇವ್ರ ಸತ್ಯವಾಗ್ಲೂ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇ ರೀ, ಶಿವಣ್ಣನ ವಿಷಯ. ನಮ್ಮ ಯಜಮಾನ್ರು ಗೊರ್ಕೆ ಹೊಡೆಯೋ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಅಯ್ಯೋ, ಸಂಸಾರದ ಗುಟ್ಟು ಹೊರಗೆ ಬಂದರೆ ನನ್ನ ಗಂಡಂಗೆ ಮರ್ಯಾದೆ ಇರುತ್ತಾ? ದೇವ್ರೇ ದೇವ್ರೆ.